ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸುವ ಕಾರ್ಯಕ್ರಮ ಕೂಡ ಇದೆ. ದಯಮಾಡಿ ಎಲ್ಲ ಗಣ್ಯರು, ಅವರು ಮಾಜಿ ಶಾಸಕರು, ಜ್ಞಾನ ಸ್ವರೂಪಾನಂದ ಸ್ವಾಮೀಜಿಯವರು, ಜ್ಞಾನಪ್ರಕಾಶ ಸ್ವಾಮೀಜಿಯವರು, ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಯ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಯ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಯ ನಮೋ ತಸ್ಸ ಭಗವತೋ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಸಂಘಂ. ನನ್ನ ಹೆಸರು ಮಹಾದೇವ ಮೊಗ, ಕಲಬುರಗಿ ಜಿಲ್ಲಾ ಕರ್ನಾಟಕ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ಸೊ ಇವತ್ತಿನ ಈ ಒಂದು ನಮ್ಮ ಜೊತೆಯಲ್ಲಿ ನಮ್ಮ ಇವತ್ತಿನ ದಿನ ಏನು ಬೆಂಗಳೂರು ನಗರದ ಅಂಬೇಡ್ಕರ್ ಬಂದ್ರಂತ ನಮ್ದೇನು ಬಲಗೈ ಸಮುದಾಯ ಇದೆಲ್ಲ, ಬಲಗೈ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ, ನಾವು ಮುಂದೆ ಏನು ಮಾಡಬೇಕು ಒಂದು ವಿಚಾರ ಸಂಕಿರಣ ಇಟ್ಕೊಂಡ್ರ ಆ ವಿಚಾರ ಸಂಕಿರಣಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಸುಮಾರು 100 ಜನ ಬಂದಿದೆ ಸರ್. ಸೊ ಒಟ್ಟಿನಲ್ಲಿ ಇಷ್ಟೇ, ಈ ನಮ್ಮ ಸಮುದಾಯಕ್ಕೆ ವ್ಯವಸ್ಥಿತವಾಗಿ ಅನ್ಯಾಯ ಆಗಿದೆ. ಈ ಮೊದಲೇನಿತ್ತಲ್ಲ ಪರವಾಗಿಲ್ಲ, ಮೊದಲು ಪರವಾಗಿದ್ದಿಲ್ಲ. ನಮ್ಗೆ ಈ ಬಿಂದುತ್ವ ಹೆಸರಿನ ಮೇಲೆ ಈಗ ಸುಮಾರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಛಲವಾದಿ ಅಥವಾ ವಲಯ ಸಮುದಾಯದವರು ಸುಮಾರು 5 ಲಕ್ಷ ಜನರಿದ್ದೀವಿ. ಬಟ್ ಸರ್ವೇದಲ್ಲಿ ನಾವು ಕೂಡ ಎಷ್ಟೇ ಪ್ರಯತ್ನ ಪಟ್ಟು ಮಾಡಿದ್ರು ಕೂಡ ಒಂದು ವ್ಯವಸ್ಥಿತವಾಗಿ ಕುಗ್ಗಿಸಿ 2,20,000 ಮಾತ್ರ ಮಾಡಿದ್ದಾರೆ ಸರ್. ಸೊ ಪ್ರತಿ ಜಿಲ್ಲೆಗಳಲ್ಲಿ ನೋಡಿದ್ರೆ ಕೂಡ ಇದು ವ್ಯವಸ್ಥಿತವಾಗಿ 50% ಮಾತ್ರ ನಮ್ಮ ಸಮುದಾಯದ ಒಂದು ಸರಿಯಾಗಿದೆ. ಅದಕ್ಕೆ ನಮ್ದು ಒಂದು ಉದ್ದೇಶ ಏನಪ್ಪ ಅಂದ್ರೆ, ಈ ನಾಗಮೋಹನ್ ದಾಸ್ ವರದಿ ಇದೆಲ್ಲ ಸಂಪೂರ್ಣ ಅವೈಜ್ಞಾನಿಕದ. ಈ ವರದಿಯನ್ನು ನಾವು ಒಪ್ಪಬಾರ್ದು. ಈ ವರದಿಯ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಬಹಳ ಅನ್ಯಾಯ ಆಗ್ತದ. ಅದಕ್ಕಾಗಿ ಒಂದ್ ವೇಳೆ ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅದರಲ್ಲಿರುವಂತಹ ಲೋಪಗಳನ್ನು ಸರಿಪಡಿಸಿ ನಮ್ಮ ಸಮುದಾಯಕ್ಕೆ ಒಳ್ಳೇದು ಮಾಡಿದ್ರೆ ಒಳ್ಳೇದು. ಒಂದ್ ವೇಳೆ ಆಗದಿದ್ದರೆ ಈ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚಾಗಿ ನಮ್ಮ ಛಲವಾದಿಯ ಸಂಬಂಧಿತ ವಲಯ ಪರ್ಯಾಯ ಜಾತಿಗಳಿವೆ. ಅದನ್ನು ನಮ್ಗೆ ಹೋರಾಟ ಮಾಡೋದು ಅನಿವಾರ್ಯ ಕೂಡ ಆಗಿರ್ತದೆ. ಅದಕ್ಕೆ ಇನ್ನೊಂದು ನಮ್ಮ ಸಮುದಾಯಕ್ಕೆ ವಿಶೇಷವಾಗಿ ನೌಕರ ಬಾಂಧವರಲ್ಲಿ ನಿಂತಿದ ನಾವೇನು ಮುಂದುವರೆದ ಆಗಿರಲ್ಲ. ನೀವು ಬಾಬಾ ಸಾಹೇಬ್ರ ಹಂಗೆ ಬ್ಯಾಕ್ ಪೇಟ್ ಇದೆ ಸೊಸೈಟಿ ಅಂತ ಇರಬೇಕು. ನಿಮ್ಮ ಸಮಯದ ಹಿಂದಿನ ಜನರ ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಿ ಎಷ್ಟೋ ಜನ ಜಾತಿ ಕೂಡ ಹಂಚಿಕೊಂಡರ. ಯಾವ ವ್ಯಕ್ತಿ ಜೀವನದಲ್ಲಿ 2 ಬಹಳ ಇಂಪಾರ್ಟೆಂಟ್ ಅದ. ಒಂದು ಜಾತಿ ಹೆಸರು ಸುಳ್ಳಬಾರ್ದು, ಒಂದು ತಂದೆ ಹೆಸರು ಸುಳ್ಳಬಾರ್ದು. ಯಾರು ಜಾತಿ ಹೆಸರು ಹೇಳಕ ನಾವು ಸುಳಿದಾರೋ ಅವರು ಸಂಪೂರ್ಣ ತಂದೆ ಹೆಸರು ಹೇಳಲು ಕೂಡ ವಿಫಲರಾಗಿದ್ದಾರೆ. ಅದಕ್ಕಾಗಿ ನಮ್ಮ ಒಂದು ಅಪೀಲ್ ಇದ, ನಾವೆಲ್ಲ ನೌಕರು ಹೋದರು, ಯಾಕಂದ್ರೆ ನೀವು ಬಹಳ ಒಂದು ಐಶ್ವರ್ಯ ಜೀವನ ಇದ್ದೀರಿ. ಮುಂದೊಂದು ದಿನ ನಿಮ್ಗೆ ಇರ್ಲಿಕ್ಕೆ ಜಾಗ ಕೊಡಂತ ಜಾಗನೂ ಇರೋದಿಲ್ಲ, ನಿಮ್ಗೆ ಪ್ರಮೋಷನ್ ಕೂಡ ಸಿಗೋದಿಲ್ಲ, ನಮ್ಮ ಮಕ್ಕಳು ಎಜುಕೇಶನ್ ಕೊಡೋದಿಲ್ಲ. ವ್ಯವಸ್ಥಿತವಾಗಿ ಒಂದು ಹುನ್ನಾರ ಆಗ್ಯದ. ಎಂತ ಹುನ್ನಾರ ಆಗ್ಯದಪ್ಪ ಅಂದ್ರ, ವ್ಯವಸ್ಥಿತವಾಗಿ ನಮ್ಮ ಈ ಏನ್ ನಮ್ಮ ಬಲಗೈ ಸಮುದಾಯ ಅದ, ಹೊಲೆಯ ಸಮಾಜ ಜಾತಿ ಅದ, ಈ ಜಾಗೃತ ಜಾತಿ ಅದ, ನಾವು ಒಂದು ಎದೆತಟ್ಟು ಹೇಳ್ತೀವಿ. ನಾವು ಭೀಮಾ ಕೋರೆಗಾಂವ ವಾರ ಮಾಡುವಂತ ಜನ ನಾವಿದ್ದೀವಿ. ಈ ದೇಶದ ಚರಿತ್ರೆಯನ್ನು ಬರೆದಂತ, ದೇಶ ಇತಿಹಾಸ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಲೋದಿಗಳಿದ್ದೀವಿ. ಅದಕ್ಕಾಗಿ ನಮ್ಗೆ ಅನ್ಯಾಯ ಆಗಿದ್ರ ಈ ದೇಶಕ್ಕೆ ಒಳಿತಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಏನು ಮುಂದಿನ ವರದಿ ನಡೆದಲ್ಲ, ಈಗ ನ್ಯಾಷನಲ್ ಸೆನ್ಸಸ್ ನಿಂತಲ್ಲ, ಆ ನ್ಯಾಷನಲ್ ಸೆನ್ಸಸ್ ಅಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಿ ಮೊದಲೇನು ತಪ್ಪು ಮಾಡಿರಲ್ಲ ಆ ತಪ್ಪು ಮಾಡದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸರ್ವೆ ಮಾಡಿಸಿ ಈ ರಾಜ್ಯದಲ್ಲಿ ಯಶಸ್ವಿಯಾಗಿ ನಂಬರ್ 1 ಟಾಪ್ ನಮ್ಮ ವಲಯ ಸಮಾಜ ಜಾತಿಗೆ ತೋರಿಸಬೇಕು. ನಾವು ಎದೆತಟ್ಟಿ ಹೇಳ್ತೇವೆ, ಈ ರಾಜ್ಯದಲ್ಲಿ ಸುಮಾರು ಅಂದ್ರೆ ನಾವು 60 ಲಕ್ಷ ಜನಸಂಖ್ಯೆ ಇದ್ದೀವಿ. ಏನೋ ಒಂದು ನಾಗಮೋಹನ್ ದಾಸ್ ಎಜುಕೇಟೆಡ್ ಬಾಬಾ ಸಾಹೇಬ್ ನಮ್ಗ ನಮ್ಮ ಮೂಲ ವೃತ್ತಿ ಏನದ, ನಮ್ಗ ಒಕ್ಕಲುತನದ ಹೊಲೆಯ ಅಂದ್ರೆ ಹೊಲೆದ ಇದ್ದೀವಿ, ದೇಶ ಆದರಿದ್ದೀವಿ, ಭೀಮಾ ಕೋರೆಗಾಂವ ಯುದ್ಧ ಮಾಡಿ ಪರಾಕ್ರಮವನ್ನು ಸಾಧಿಸಿದ್ದೀವಿ. ನಮ್ಗೆ ಒಂದೇ ಕೆಲಸ ಅದ, ಒಕ್ಕಲ್ತನ ಮಾಡಬೇಕು ಅಥವಾ ಶಿಕ್ಷಣ ಪಡ್ಕೋಬೇಕು. ನಮ್ಮ ಇನ್ನೊಂದು ಸಮುದಾಯ ಏನದ, ಇಲ್ಲ ಅವ್ರು ಎಜುಕೇಶನ್ ಮುಂದೆ ನೀವು ದಂಡಕ್ಕೆ ಹೋಗಿರಿ, ನೀವು ಚರ್ಮಗಾರ ಕೆಲ್ಸಕ್ಕೆ ಬೆಳೆತ್ತೀರಿ, ನೀವು ಹಣಕ್ಕೆ ಬೆಳೆತ್ತೀರಿ, ನಾವು ಗುಣಕ್ಕೆ ಬೆಳೆತ್ತಿದೀವಿ, ಶಿಕ್ಷಣಕ್ಕೆ ಬೆಳೆತ್ತಿದೀವಿ, ನಾವು ಪ್ರಬುದ್ಧರಾಗಿದ್ದೀವಿ. ಆ ಒಂದು ಸಹಿಸಿಕೊಳ್ಳೋ ಶಕ್ತಿ ಅವ್ರ ಬೆಲ್ಲಕ್ಕಿಲ್ಲ. ಅದಕ್ಕಾಗಿ ವ್ಯವಸ್ಥಿತವಾಗಿ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದಲ್ಲೂ ಕೂಡ ಇದನ್ನ ಹುನ್ನಾರ ಆಗ್ಯದ. ಅದಕ್ಕೆ ನಮ್ಮ ಜನರ ಎಚ್ಚೆತ್ಕೊಳ್ಬೇಕು. ಯಾವ ತರ ಒಂದ್ ವೇಳೆ ನೀವು ತಾರತಮ್ಯ ಇದನ್ನೇ ಮುಂದುವರಿಸಿದಾರ ಮತ್ತೊಮ್ಮೆ ಭೀಮಾ ಕೋರೆಗಾಂವ ಯುದ್ಧದಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನನ್ನ ಹೇಳ್ತೀನಿ. ನನ್ನ ಹೆಸರು ಮಹಾದೇವ ಮೊಗ, ಕಲಬುರಗಿ ಜಿಲ್ಲಾ ಕರ್ನಾಟಕ ಛಲವಾದಿ ಮಹಾಸಭಾದ ಅಧ್ಯಕ್ಷನಾಗ್ತೇನೆ.